ಸಿಮ್ಮಕ್ಕ ನಾವು ಕೈಕಾಲು ಮುಖ ತಕೊಂಡ್ಬರ್ತೀವಿ. ಮತ್ತು ಅದು ಕೈ ಹೊಸ ಬಟ್ಟೆ ಅಲ್ಲಿ ಗೋಡೆಗೆ ನೇತಾಕಿವಲ್ಲ ಅದನ್ನು ತೊಗೊಂಡು ಮುಖ ಹೊಸ್ಕೋಬೇಡ್ರಿ. ಮತ್ತು ಅಲ್ಲಿ ಕೈ ಮುಖ ತಕೊಂಬರ್ರಿ, ಬೇರೆ ಒಗ್ದಿರೋ ಟವೆಲ್ ಕೊಡ್ತೀನಿ. ಹ್ಞೂನಮ್ಮ ಆತು ತಕೊಂಬಂದ್ವಿ ನಡಿ. ಛೀ ಏನ್ರಿ ಇದು ಬಚ್ಚಲ್ ಮನಿ ಅಲ್ಲ, ಮನಿ ದೊಡ್ಡದು ಮಾಡ್ಕೊಂಡಾರ, ಬಚ್ಚಲನ ನೀಟಾಗಿ ಬಾತ್ರೂಮ್ ಮಾಡ್ಕೊಳಕ್ ಬರಲ್ಲನ. ಈಗಲೂ ಹಳೇ ಕಾಲದ ಥರ ಚಿ 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 ಅದು ಎಷ್ಟು ಗಲೀಜೈತಿ. ಓ ನೋಡ್ರಿ ಇಲ್ಲಿ ಹಂಡೆ ಹೋಗ್ತಾರ ಅಂದ್ರೆ ಹಂಡೆದ ನೀರಿಲ್ಲೇ ಜಕ ಮಾಡ್ತಾವ್ರಿ ಇವ್ರು ಈಗಲೂ. ಅಯ್ಯೋ ಸುಮ್ಮನೆ ಇರ್ತೀಯನ ಹಂಡೆದ ನೀರ್ಲೆ ಜಳಕ ಮಾಡ್ತಾರಂತ. ಅದ ನೀರಿಲೆ ಮಾಡಿದ್ರನ ಕೂದಲು ಉದ್ರೋದಲ್ಲ, ಚಂದಾಗ ಕಾಯಿಸ್ಕೊಂಡು ಮಾಡೋದ್ರಿಂದ ಎಷ್ಟಕ್ಕೊಂದು ಬೆನಿಫಿಟ್ ಅದಾವ. ಈಗ ವಾಪಸ್ ಎಲ್ಲರೂ ಮಾಡರ್ನ್ ಬಾತ್ರೂಮ್ ಬಿಟ್ಟು ವಾಪಸ್ ಹಳ್ಳಿ ಥರ ಮಾಡ್ಕೋತಾರೆ. ಇವರು ಅದನ್ನ ಮಾಡ್ಯಾರ. ಈಗ ಹೊರಗೈತಲ್ಲ ಕರೆಕ್ಟ್ ಐತಿ ಬಾ, ಇದ್ರಷ್ಟು ಚಲೋ ಯಾವುದೂ ಇಲ್ಲ ನೋಡು. ಅಲ್ಲೇ ನಳದ್ದು ವ್ಯವಸ್ಥೆ ಐತಿ, ನೀರಿನ ವ್ಯವಸ್ಥೆನೂ ಐತಿ, ಹಂಡೆ ಹೋಗದಾರ ಬೇಕಾದಂಗೆ ಅಗ್ಲಗ ದೊಡ್ಡ ಬಾತ್ರೂಮು. ಇದು ಬಾತ್ರೂಮು ಹೊರಗೆ ಟಾಯ್ಲೆಟ್ ಮತ್ತು ಹಳೆ ಕಾನ್ಸೆಪ್ಟ ಮಾಡಕತ್ತಾರೆ ಈಗ ಎಲ್ಲರೂ. ಆದ್ರೂ ಚೀ ಇಷ್ಟು ಗಲೀಜ್ ಇಟ್ಕೊಂಡಾರಲ್ರಿ ಬಾತ್ರೂಮು. ತುತ್ತು ತುತ್ತು ಒಲಿ ಹಚ್ಚಿದ್ರಿ ಇನ್ನು ಹೆಂಗಿರುತ್ತ? ಈಗ ನೀನೇ ನಿಮ್ಮನೆಗೆ ಇದ್ನಿ ಸಂಸಾರ ಮಾಡಕ್ಕೇನ? ಅಪ್ಪ ನಾನು ಹೆಂಗಿರ್ಲಪ್ಪ ನೋಡವಾ, ಈಗ ನಾವು ಚಲೋ ಆಗಿವಿ ಹೌದಾ. ಮೊದ್ಲು ನಾವು ಇಂಥದ್ರಾಗ ಇದ್ದೀವ ಹಳ್ಳಿಯಾಗ ಬತ್ತಲ್ದಾಗ ಜಳಕ ಮಾಡಿವ. ಹಂಗ ಒಂದಿಷ್ಟು ದಿನ ನೋಡು ನೋಡು ಯಾರದಾರನ ಆಚೆ ಕಡೆ ನೋಡು ಅಂದಿದ್ದ ಯಾರು ಇಲ್ಲಪ್ಪ. ನೋಡು ಈಗ ನಾವೇನು ಅಲ್ಲೇ ಬಂದಿರು ಅಂತ ಅಂದ್ವಿ. ಇವ ಮತ್ತೆ ಏನ ಮಾಡಿದ್ರು ತಾಯಿ ತಂದಿನ ಬಿಟ್ಟಿರೋದಲ್ಲ ಅಂತಾನ. ಹಾಗಾಗಿ ನಾನೇನಂತೀನಿ, ಈಗ ಇವ್ರ ಮಧ್ಯೆನೇ ಜಗಳ ಮಾಡಿ ನಿನ್ನ ಗಂಡನೇ ನೀನು ಒಳ್ಳೆಕೆ ಅಂದ್ಕೊಂಡು ಬಾ ನಾನು ನೀನು ಬೇರೆ ಮನೆ ಮಾಡಿರೋಣ ಅನ್ಬೇಕು. ಆ ಲೆವೆಲಿಗೆ ಈ ಮನೆ ಒಳ್ಳೆಕೆ ಆಗಿರು. ಈ ಬಾತ್ರೂಮ ಇನ್ಮೇಲೆ ನಿನಗತಿ ಇಲ್ಲ ಅಂದ್ರೆ ಬೇರೆ ಮದುವೆ ಆದ್ರೂ ನಿಂಗೆ ತೊಂದರೆ ಅಂತಂದು ಎಲ್ಲ ವಿಚಾರ ಮಾಡಿ ಬಂದಿವ. ಈಗ ಈ ಸಣ್ಣ ಪುಟ್ಟ ಬಾತ್ರೂಮ್ ಸರಿ ಇಲ್ಲ, ಟಾಯ್ಲೆಟ್ ಸರಿ ಇಲ್ಲ, ಪೈಕಿನ್ ಸರಿ ಇಲ್ಲ ಅಂತಂದು ಮನಸ್ತಾಪ ಮಾಡ್ಕೋಬೇಡ. ಹೋದ ಸರಿ ಮಾಡಿದ ತಪ್ಪನ ಮತ್ತೆ ಮಾಡಬೇಡ. ಮೊದಲು ಆ ಈರಮ್ಮ ಸೀಮನ್ ಮಧ್ಯೆ ಇರೋ ಬಾಂಡಿಂಗ್ನ ಕಡ್ದು ಹಾಕು. ಅದು ಏನು ಮಾಡ್ತೀಯೋ ಹೆಂಗೆ ಮಾಡ್ತೀಯೋ ಗೊತ್ತಿಲ್ಲ. ಅವರಿಬ್ಬರೂ ಇಷ್ಟು ಅನ್ಯೋನ್ಯವಾಗಿದಾರಲ್ಲ, ಒಬ್ರ ಮುಖ ಒಬ್ರಿಗೆ ನೋಡಿದ್ರೆ ಆಗಬಾರ್ದು, ಕಿತ್ತಾಡಿ ಕಿತ್ತಾಡಿ ಬಡ್ದಾಡಿ ಸಾಯ್ಬೇಕು ಅವರು. ನೀನು ಅದನ್ನು ಹೆಂಗಾರ ಮಾಡಿದಿ ಅಂದ್ರೆ ಮುಂದೆ ಅವರು ಅಣ್ಣ ತಮ್ಮಗಳು 3 ಮಂದಿ ಈಗ ಎಷ್ಟು ಜೀವದಾರ ನೋಡು, ಅದನ್ನು ಒಡಿ. ಆಮೇಲೆ ನಿಮ್ಮ ಅತ್ತಿ ಏನು ಅವರಿಬ್ಬರ ಮೇಲೆ ಇಟ್ಟಾಳಲ್ಲ ಪ್ರೀತಿ, ನಿಮ್ಮ ಅತ್ತಿ ಮಾವಂದು ಅದನ್ನು ಒಡಿ. ಆಮೇಲೆ ನಿನ್ನ ಗಂಡನ ಕರ್ಕೊಂಡು ಬಾ. ಇದಕ್ಕೆ 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಒಂದಿಟ್ಟು ತಾಳ್ಮೆಯಿಂದಿರು. ಈ ಸರಿ ಮಾಡೋದು ಹೆಂಗಿರ್ಬೇಕಂದ್ರೆ ಪರ್ಮನೆಂಟ್ ಆಗಿರ್ಬೇಕು. ಆಮೇಲೆ ಅನಾಥಾಶ್ರಮದಾಗ ಮಗುದು ವ್ಯವಸ್ಥೆ ಮಾಡೀನಿ. ನಿನ್ನ ಗಂಡಿಗೆ ಹೆಂಗಾರ ಮಾಡಿ ಅನಾಥಾಶ್ರಮದಿಂದ ದತ್ತು ತಗೊಳ್ಳೋದು ವ್ಯವಸ್ಥೆ ಮಾಡ್ಕೊ. ಒಂದು ಮಗು ನಿನ್ನ ಕೈಯಾಗ ಬಂತು ಅಂದ್ರೆ ಆಮೇಲೆ ಐತಿ ಅವನ್ನ ಗಣ 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 ತಿರ್ಗ್ಸೋಣಂತ ಮಾಡೋಣ. ಅಪ್ಪ ಭಾಳ ಕಷ್ಟ ಐತಪ್ಪ ಈ ಮನ್ಯಾಗ. ಅದು ಅವು ಎರಡು ಹಿಂಗದ ನೋಡು, ಎರಡು ನೋಡಿದ್ರೆ ನಾನು ಮೈ ಉರಿತೈತಿ. ಅತ್ತಿಯನ್ನು ನೋಡಿದ್ರಂತೂ ಹೆಂಗೆ ಮಾತಾಡ್ತಾವಡು. ನಿನಗೂ ಅಣ್ಣ ಅಷ್ಟು ಆಸ್ತಿ ಇದ್ದವ, ಅಷ್ಟು ಶ್ರೀಮಂತ ನಮ್ಮ ಮನೆಗೆ ಬಂದ, ನನ್ನದೊಂದು ಚೂರಿ ಇಲ್ಲಕ್ಕಿಗೆ ಸರಸರ ಅಂತ ಮಾತಾಡ್ತಾಳ. ನಿನ್ನ ನಿಂದ್ರಿಸ್ತಾಳ, ಅವನ್ನ ನಿಂದ್ರಿಸ್ತಾಳ. ನಿಂದ್ರಿಸ್ಲಿ ಬಿಡ್ಲೆ, ನಿಂದ್ರಿಸ್ಲಿ. ಈಗ ನಾನು ಅಲ್ಲನ ಈ ಬಾತ್ರೂಮ್ನಾಗ ಕೈ ತಕೊಂಡ್ರೆ ಕೈ ಸ್ವಚ್ಛಕೊಂತೀನ, ಇನ್ನೊಂಚೂರು ಹೊಳ್ಸಕ್ಕವು ಸ್ಯಾನಿಟೈಸರ್ ಐತಿ, ಅದನ್ನ ಹಚ್ಕೊಂಡು ಕೈ ತಕ್ಕೊಂತೀನಿ. ಸಬಕಾರ ನೋಡಲ್ಲಿ ಹೂವ ಎಲ್ಲರೂ ಒಂದ ಸಬಕಾರ ಉಪಯೋಗ ಮಾಡ್ತಾರ ಅನ್ಸುತ್ತಾ. ವಾಸನೆ ಚಿ 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 ಥು. ಮೊದ್ಲು ಹಿಂಗೆ ಇರ್ಲಿಲ್ಲವಾ, ಭಾಳ ಮಾಡಿ ಹಿಂಗೆ ನೆಂಟ್ರಿಷ್ಟ್ರಿ ಬಂದ್ರಂತಾನೆ ಇಟ್ಟಿರ್ತಾರ. ಅವರು ಸಬಕಾರ ಅವರು ತೊಗೊಂಡ್ಬರ್ತಾರ ಬಾತ್ರೂಮ್ನಾಗ ಬರ ಮುಂದಾಗ ಯೂಸ್ ಮಾಡಲ್ಲ. ಅದು ಬಹುಶಃ ಹಂಗೆ ಅಲ್ಲೇ ಇಟ್ಟಿರೋದಿರ್ಬೇಕು, ಅದಕ್ಕೆ ಅದು ಅಂತ ಪರಿ ಐತಿ. ಅದನ್ನ ಹಚ್ಚಿ ಸುಮ್ಮನೆ ಕೈ ತೊಳ್ಕೊ ಅಷ್ಟ. ಸಬಕಾರ ಎಲ್ಲ ಮುಟ್ಬೇಡ, ಅಸಹ್ಯ. ಸರಿ ಸರಿ ನಡಿ, ಅಸಹ್ಯ ಗಿಸಹ್ಯ ಅನ್ಬೇಡ. ಒಂದಿಷ್ಟು ಅಡ್ಜಸ್ಟ್ ಮಾಡ್ಕೊ. ಏನು ಹೇಳಿದ್ರು ಕೇಳು. ಆಮೇಲೆ ಆಕಿ ಮಂಜುನ ಹೆಂಡ್ತಿ ಈಗ ಆಕಿದ ಎಲ್ಲ ಕಾರ್ಬಾರು ಮೊದಲಿಂದ ಓದಾಳಲ್ಲ, ಆಕಿನ ಒಂಚೂರು ಆಕಿನ ಆರಾಮಾಗಿ ನೀನು ಗೊತ್ತಲ್ಲ ಆಕೆ ಹೆಂಗದಾಳ ಅಂತೇಳಿ ಮೊದಲ ಮುಂಗೋಬಿ ಜಗಳ ಗಂಟಿ ಮೆಲ್ಲಕ್ಕೆ ಆಕಿನ ಬುಟ್ಟಿಗೆ ಹಾಕೋ. ಆಕಿನ ದೂರ ಮಾಡೋದು ಇಲ್ಲೇ ನೋಡು. ಏನು ಆಕಿಗೆ ರೊಕ್ಕ, ಈ ಪರ್ಫ್ಯೂಮು, ಮೇಕಪ್ಪು ಅಂದ್ರೆ ಭಾಳ ಇಷ್ಟ. ಅಂಥದ್ದೆಲ್ಲ ಆಸೆ ತೋರಿಸಿ ಮೊದಲು ನಿನ್ನ ಕಡೆಗೆ ಸೆಳ್ಕೊ. ಆಮೇಲೆ ಈ ರಮ್ಮನ್ನ ಮಾಡುವಂತೆ ಅಂತ. ಚಿಗವರ ಕಾಕರ ಬರ್ರಿ, ಕರೆಯಕತ್ತಾರ. ಯಾಕೆ ಇನ್ನೂ ಕೈ ತಕೊಂಡಿಲ್ಲ? ಏನು ಮಾತಾಡಕತ್ತೀರಿ? ಬಂದ್ವಿ ಕೈ ತಕೊಂಡಕತ್ತಿದ್ವಿ. ಇಲ್ಲ ಅಂದ್ರೆ ಮೊದ್ಲು ಎತ್ಲಾಗ ಬಾತ್ರೂಮ್ ಇತ್ತು ಏನೋ ಅನ್ನಕತ್ತಿದ್ಲ, ಮನಿ ಸಾಡ್ದಿತ್ತಲ್ಲ. ಈಗ ಹೊರಗೆ ಇದನ್ನ ಮತ್ತೆ ಕರ್ಸಿರೇನ?
ಹ್ಞೂ ರೀ ಕಾಕರ ಅಂದ್ರೆ ಅಯ್ಯಯ್ಯೋ ಯಾಕ್ರಿ ಚಿಗವರ ಏನಾದ್ರಿ ಮಕ ಯಾಕಂಗೆ ಮಾಡಿರಿ? ಏನು ಹಂಗ್ಯಾಕೆ ಮಾಡಿದ್ ನಮ್ಮ ಮುಖ ಹೇಳಿದ್ದಲ್ಲನ? ಏನಿಲ್ಲವ ಅಂದ್ರೆ ಎಂಥ ದೊಡ್ಡ ತಪ್ಪು ಮಾಡಿದ್ವಿ ನಾವು. ಎಷ್ಟು ದೊಡ್ಡ ಕುಟುಂಬ, ಎಷ್ಟು ಅನ್ಯೋನ್ಯತೆ ಐತಿ. ಭಾಳ ದೊಡ್ಡ ತಪ್ಪು ಮಾಡಿದ್ವಿ ಅಂತ ನನ್ನ ಮಗಳಿಗೆ ಬೈಯಕತ್ತಿದ್ನ್ಯಾ, ಅದಕ್ಕೆ ಸಿಟ್ನಾಗ ಹಂಗೆ ಮಾಡಿದ್ನಾಳ. ಬಂದ್ವಿ ಇಲ್ಲ ಅದ ನೋಡಕತ್ತಿದ್ವಿ. ಬಾತ್ರೂಮ್ ಮೊದ್ಲು ಇಲ್ಲಿ ಇದ್ದಿದ್ದಿಲ್ಲಲ್ಲ ಬಚ್ಚಲ, ಅದಕ್ಕೆ ಮೊದಲು ಬೇರೆ ಥರ ಇತ್ತಲ್ರಿ ಚಿಗವರ, ಅದನ್ನು ಒಣಗಿತ್ರಿ ಅದು. ಅಂದ್ರೆ ಅಡುಗೆ ಮನೆಗಿತ್ತಲ್ಲ ಅದನ್ನ ತೆಗೆದು ಬಚ್ಚಲ್ದು ಕೋಣಿ ಬೇರೆ ಮಾಡಿ ಒಳಗೆ ಮಾಡೀವ್ರಿ, ಬಚ್ಚಲ್ ಕೋಣಿ ಬೇರೆ ಮಾಡೀವಿ. ಹಿಂದೆ ಆಚೆ ಕಡೆ ಹಿಂದೆ ಪೈಖಾನಿ ಮಾಡ್ಯಾರ್ರಿ. ಅದನ್ನ ನೋಡಕತ್ತಿದ್ವಿ ತಂಗಿ. ಮೊದ್ಲು ಹೆಂಗಿತ್ತು ಈಗ ಹೆಂಗೈತೆ ಅಂತ ಅದನ್ನ ನೋಡಿದ್ವಿ ತಗ. ಬಂದ್ವಿ ಹಚ್ಚಿ ನೋಡ್ರಿ, ನೀವು ಕಟ್ಟಿ ಹಚ್ಚಿ ನೋಡ್ರಿ. ಬಂದ್ವಿ ನಡಿಯವ ನಡಿ, ನೀನು ಒಂದಿಟ್ಟು ಏನ್ರಿ ಸಹಾಯ ಮಾಡಿ ನಡಿ ನಿಮ್ಮ ಅಕ್ಕ ತಂಗಿಗೆ. ಕವಿರಿ ಹೋಗ ಅವ ಕೈ ತಕೊಂಡು ಹೋಗ್ತೀನಿ. ಸರಿ ನೆನಪಿಟ್ಕೋ, ಹಗ್ಲ ಮುಗ್ಲ ನಾವು ಫೋನು ಮಾಡೋದಿಲ್ಲ. ಒಮ್ಮೆ ಫೋನ್ ಮಾಡ್ತೀನಿ ರಾತ್ರಿ ಉಂಡು ವಾಕಿಂಗ್ ಅಂತ ಬಾ. ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಡಿಸ್ಕಷನ್ ಮಾಡೋಣ. ಹಗ್ಲ ಮುಗ್ಲ ಫೋನ್ಯಾಗೂ ಇರಬೇಡ. ಈ ಸರಿ ನಿನ್ನಿಂದ ಯಾವ ಕಂಪ್ಲೇಂಟು ಬರಬಾರ್ದು. ಪೂರ್ಣ ಎಲ್ಲರನ್ನೂ ನಂಬಿಸೋದು ನಿನಗೆ ಬಿಟ್ಟಿದ್ದು, ತಿಳಿತಾ? ಹ್ಞೂ ಅಪ್ಪ ತಿಳಿತು. ಅಕ್ಕ ಸೀಮಕ್ಕ ಹಿಂಗ ಇರಲಿ ನಿನ್ನ ಮುಖ ಇಲ್ಲಿಂದ ಹೋಗೋವರೆಗೂ. ಬಾ. ಹಾಳದವ ನನ್ನ ಮಗ ಅನಿಸ್ಕೊಂಡವ, ಹೋಗಿ ಅವ ಆದ್ರ ಮನಿ ಹಳೆಯಾಗ ಬಿದ್ದಾನ. ಇವ ಬರಕ್ಕೆ ಏನ್ ತಾಡಿ. ಪಾಪ ನನ್ನ ಮಗಳು ಈ ಮನೆಯಾಗ ಎಷ್ಟು ಕಷ್ಟ ಪಡ್ಬೇಕ ಏನ. ಚೀಚಿ ಚೀಚಿ ಕುಂದ್ರಿ. ಚಲೋ ಆಗಿತ್ರಿ ಅಡಿಗೆ? ಹೋಳಿಗೆ ಚಲೋ ಆಗಿದ್ವಾ ಅಕ್ಕ? ಅದು ಎಲ್ಲಡಿಕೆ ಡಬ್ಬಿಯಲ್ಲಿ ಇಟ್ಟಿದೆ, ಸಿಗವಲ್ದಂತ ಅತ್ತಿಯರಿಗೆ ಕರೆಯಕತ್ತಾರ. ಬಾ. ಹೌದನ? ಸಿಗ್ಲಿಲ್ಲನ? ತಡಿ ಬಾ ಅನ್ನ ಅತ್ತಿಯರ್ನ. ಇಲ್ಲ ಇವ್ರದ್ದು ಊಟ ಆಗೈತಲ್ಲ, ಎಲ್ಲರೂ ಒಟ್ಟಿಗೆ ಎಲ್ಲಡಿಕೆ ಹಾಕೊಂತಾರ ಮಾತಾಡ್ಕೋತ. ಇಲ್ಲ ಅವರು ಹೂರಣ ಪಾರಣನ ಫ್ರಿಜ್ಗೆ ಇಡಕತ್ತಿದ್ರು, ನೀವು ಹೋಗಿ ಎಲ್ಲಡಿಕೆ ಕೊಡವ ನಿಮ್ಮ ದೊಡ್ಡಪ್ಪಗ ನಾ ಬಂದೆ ಅಂತಂದ್ರು. ಹೌದನ? ನಾ ತರ್ತೀಮ್ಮ, ನಿಂಗೆ ಸಿಗ್ಲಿಲ್ಲನ? ನಾ ತರ್ತೀನಿ. ಅಂದಂಗೆ ಹಿತ್ತಲ್ದಾಗ ಭಾಳ ಅದಾವ ನೋಡ, ಒಂದಿಟ್ಟು ಮುಸುರಿ ತಿಕ್ಬಿಡ್ತೀಯ. ನಾನು ಅಷ್ಟು ಅಡುಗೆ ಮನೆ ಸ್ವಚ್ಛ ಮಾಡ್ತೀನಿ. ಇಲ್ಲ ಅಂದ್ರೆ ಮತ್ತೆ ಅತ್ತಿಯರು ಮಾಡ್ಕೊಂಡು ನಿಂದಿರ್ತಾರೆ, ಪಾಪ ಕಾಲು ನೋವು ಅಂತಾರೆ ಮೊದ್ಲ. ಹ್ಞೂ ಅಕ್ಕ ಮಾಡ್ತೀನಿ. ಎಲ್ಲಡಿಕೆ ಹಾಕೊಂಡು ಹೋಗುಣ. ಇದು ಮತ್ತೆ ಸಂಜು ಮಂಜು ಇಬ್ರು ತಿಂದಿಲ್ರವ ಹೋಳಿಗೆನ? ರಾತ್ರಿ ಅವ್ರಿಬ್ಬರಿಗೂ ಬಿಸಿ ಬಿಸಿ ಮಾಡಿಕೊಡ್ರಿ. ಫ್ರಿಜ್ನಾಗ ಇಟ್ಟು ನೋಡು ಹೂರ್ನ ಹಿಟ್ಟು ಏನು ಮತ್ತೆ ಮಾಡಿಟ್ಬಿಟ್ರೆ ತಂಗಳು ತಿನ್ಬೇಕಾಕತ್ ನಾನು ಇಬ್ರು ಮಕ್ಕಳು. ಅದಕ್ಕೆ ಅತ್ತಿಯರ ಅದಕ್ಕೆ ಅಲ್ಲನ್ರಿ ನಾವು ಮತ್ತೆ ಇಡಕತ್ತಾರ ಬಿಡು ಅಂತ ಸುಮ್ಮನಾಗಿದ್ದು. ಇವ್ರು ತಿಂದಿಲ್ರಿ, ಇವರು ತಿಂದಿಲ್ಲ, ಅವರು ತಿಂದಿಲ್ಲ, ಅದಕ್ಕೆ ಇಟ್ಟು ಬಂದಿವಿ ಆಡ್ರಿ. ನೀ ಇಟ್ಟಾನೆ ನಾ ಇಟ್ನೆ, ನೀವರಿ ಇರ್ತೀಯರ. ನಿಮ್ಮ ಅವನು ಹುಡ್ಕಾಕತ್ತಾನೆ. ಎಲ್ಲೈತೆ ಅದು ಎಲ್ಲಡಿಕೆದು ಸೋಪು ಹಾಕಿದ ಡಬ್ಬಿ ಸೀಮಾ? ಸಿಗವಲ್ದಲ್ಲೇ ಯಾವ ಸೀಮವ? ಅತ್ತಿಯರ ನೀವು ನಿಮ್ಮ ಕೊನೆಗೆ ತೊಗೊಂಡೋಗಿ ಇಟ್ಕೊಂಡಿರ್ತೀರಿ, ನಾನು ತೊಗೊಂಡೋಗಿರ್ತೀನಿ. ನಮಗೂ ಎಲ್ಲಡಿಕೆ ಹಾಕೊಂಡು ರೂಢಿ ನಿಮ್ಮ ಜೊತೆಗೆ ನಾವು ಎಲ್ಲಡಿಕೆ ಹಾಕಿನ ಕಲ್ತ್ಬಿಟ್ಟಿವಿ. ಇಲ್ಲ ಈರಮ್ ತೊಗೊಂಡು ಇಟ್ಕೊಂಡಿರ್ತಾನೆ. ನೋಡ್ತೀನಿ ತಡ್ರಿ ಎಲ್ಲೈತಾನೆ, ಈಕಿ ಕೊನೆಗೈತ ನಾನು ಕೊನೆಗೈತ ನೋಡ್ತೀನಿ. ಇಲ್ಲ ನಿಮ್ಮ ಕೊನೆಗೈತ ನೋಡ್ಕೊಂಡು ತೊಗೊಂಡ್ಬರ್ತೀನಿ. ಮಾವರ್ರಿ ಅನ್ನ ಹುಡ್ಕಕತ್ತೈತಿ ಮಾವ, ನಮ್ಮ ಕೊನೆಗಿಲ್ಲ ನೋಡು. ನಿಮ್ಮ ಕೊನೆಗ ಮತ್ತೆ ಈಕಿ ಕೊನೆಗೆ ನೋಡೋಗು. ಅತ್ತಿಯರ ಅಲ್ಲೇ ನಿಮ್ಮ ಹಿಂದ ಐತಿ ನೋಡ್ರಿ, ಕೊನೆಗಿಲ್ಲ. ಅಯ್ಯ ಕತಿಯ ಇಲ್ಲೇ ಗುಣ್ಯಾದಾಗ ಇಟ್ಟಿಯಲ್ಲ, ನೀನು ನೋಡಿಲ್ಲನೆ? ಅಯ್ಯಯ್ಯ ಇಲ್ಲೇ ಐತಿ ನೋಡ್ರಿ, ಹುಡ್ಕಕತ್ತೀರಿ ಪಾಪ. ಹ್ಞೂ ನೋಡ್ರಿ ಅತಿಯಮ್ಮ, ಇಡೀ ಮನಿನೇ ಹುಡುಕ್ಯಾನಿ. ಇಲ್ಲೇ ಗುಣ್ಯಾಗ ಐತಿ ಪಡ್ಸಲ್ಲಾಗ. ಕತಿ ನಮ್ದು. ತಡ್ರಿ ಬಂದು ಅತ್ತಿಯರ, ನಾನು ಹಿಂದೆ ಮುಸ್ರಿ ಭಾಳ ಅದಾವ್ರಿ, ತೊಳೆದು ಇಟ್ಟು ಬರ್ತೀನಿ ರೀ. ಅಕ್ಕ ಅಡುಗೆ ಮನೆ ಎಲ್ಲ ಒಪ್ಪು ಮಾಡ್ಕೋತ ಅಂತ್ರಿ. ಏನು ಬೇಡ, ಈ ಬಿಸ್ಲಾಗ ರಣ ಅನ್ನತ್ತ ಏನು ಬೇಕಾಗಿಲ್ಲ. ಕುಂದ್ರು ಬರ್ರಿ, ಇಲ್ಲಿ ಮಾತಾಡ್ಕೊಂಡು ಕೂತಿದ್ದಲ್ಲ ನಾವು. ನೀವು ಕುಂದ್ರಿ. ಈಗ ಸಂಜೆ ಗಡ್ಸಕ ನೀನೊಂದು ಕೆಲಸ ನೀವೊಂದು ಕೆಲಸ ಮಾಡ್ಕೊಂಡು ಹಾಗೆ ಬಿಡ್ತೈತಿ. ನಾನು ಒಂದಿಟ್ಟು ಏನಾರ ಮಾಡಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ನಡಿ ಕುಂದ್ರಿ ನಡಿ. ಹ್ಞೂ ರೀ ಸಿಕ್ತನ್ರಿವಾ ಅಡಿಕೆ ಡಬ್ಬಿ? ಎಲ್ಲಡಿಕೆ ಡಬ್ಬಿ ಮಾವರ ಇಲ್ಲೇ ಐತ್ ಬರ್ರಿ. ಅಯ್ಯೋ ಕತಿಯ, ನಿಮ್ಮ ಅತ್ತಿ ಕೇಳಿದ್ರೆ ಅಲ್ಲೇ ಇರುತ್ತೆ ನೋಡ್ಲೆ ಪಡ್ಸಾಲ್ಯಾಗ. ಅಂದ್ರ ಇಲ್ಲಿ ಬಿಡು ಅಂದ್ಲು, ಇಡೀ ಮನಿನ ಉಡ್ಸಿದ್ಲು ನೋಡಿ ನಿಮ್ಮ ಅತ್ತಿ. ಹಿಂಗೈತ್ನು ಅದಕ್ಕೆ ಹೇಳೋದು, ಸ್ವಸ್ಥರ ಇರ್ಬೇಕು ಮನ್ಯಾಗ, ಕಣ್ಣಿಲ್ಲಾರ್ದು ಮುದುಕಿ ನಂಬಿದ್ರೆ ಈಗ ಆಗತ್ತಂತಂದು. ಕರೆ ರೀ ಮಾವರ. ಊಟ ಆತ? ಬೇಸಾಗಿತ್ತ ಅಡಿಗೆಲ್ಲ? ಹ್ಞೂ ರೀ ಅಣ್ಣ, ಭಾಳ ಚಲೋ ಆಗಿತ್ತು ನೋಡ್ರಿ. ಭಾಳ ದಿನ ಆಗಿತ್ತು ಹಿಂಗೆ ಊಟ ಮಾಡಿ. ಯಾಕ ನಿಮ್ಮ ಅತ್ತಿಗೆಮ್ಮ ಭಾಳ ಖುಷಿ ಇದ್ದಾಳಲ್ಲ? ಈಕಿ ಖುಷಿ ನನಗೆ ಹೆದರಿಕೆ ಬರತ್ತದಲ್ಲ ಸವಿತಾ? ನನಗೂ ಅದು ಅನುಮಾನ ರೀ. ಏನೇನು ಪ್ಲ್ಯಾನ್ ಮಾಡ್ಯಾರೋ ಏನೇನಿಲ್ಲೋ. ಹುಷಾರಾಗಿರ್ಬೇಕು ನಾವು. ಅಲ್ಲ ಬಚ್ಚಲಕ್ಕೆ ಕೈ ತಗೊಂಬರ್ತೀನಿ ಅಂತ ಹೋಗಿ 2 ತಾಸು ಬಚ್ಚಲ್ದಾಗ ನಿಂತಾರ ತಂದೆ ತಾಯಿ ಮಗಳು. ಏನೇನು ಮಾತಾಡ್ಯಾರ ಏನ ಈಗ ಹೇಳ್ತೀನಿ ತಡ್ರಿ. ಈಗ ಅಂದ್ಲ ಸೀಮಾ ಅತ್ತಿ, ಮಾವ ಎಲ್ಲೋದ? ಸಂಜು ಮಾವ ಅದನ್ನ
ಮತ್ತದು ಇವೆಂಟ್ ಐತಂದ ಅತ್ತಂದೀಗ ಭಾಳ ಬ್ಯುಸಿ ಇರ್ತಾನತ್ತ. ಮತ್ತು ಈಗ ಯಾರ್ದ ಮದುವೆ ಸೀಸನ್ ಅಂತಲ್ಲ, ಹಂಗಾಗಿ ಭಾಳ ಬ್ಯುಸಿ ಇದ್ದ. ಇವತ್ತು ಯಾರ್ದ ಸೀರೆ ಕಾರಣ ಐತಂತ, ಅದಕ್ಕೆ ಹೋದ. ಮತ್ತು ಹೋಗಿ ನೋಡ್ಬೇಕಲ್ಲ ಮತ್ತು ಏನು ಮಾಡ್ಯಾರ ಏನಿಲ್ಲ ಅಂತಂದು ಎಲ್ಲನೂ. ಮತ್ತು ಕೆಲಸದಾರ ಮೇಲೆ ಬಿಡಕ್ಕೆ ಬರಲ್ಲವ, ಅದಾರ ಅಸಿಸ್ಟೆಂಟ್ಗಳು, ಆದರೂ ಹೋದಿವನ